ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ನಿಮಗೆಲ್ಲ ಒಂದು ಬ್ಯೂಟಿಫುಲ್ ರಿವ್ಯೂನ ತೊಗೊಂಬಂದಿದ್ದೀನಿ. ದ ಟೊಯೋಟಾ ಹೈಲಕ್ಸ್ ದ ಎಕ್ಸ್ಟ್ರೀಮ್ ಎಕ್ಸ್ಪ್ಲೋರರ್ ಕಾನ್ಸೆಪ್ಟ್. ಅಂದರೆ ಯಾವ ಥರ ಎಲ್ಲ ನೀವು ಆಕ್ಸಸರೈಸ್ ಮಾಡ್ಬೋದು ಈ ಒಂದು ಗಾಡಿನ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಬಂದು ದ ಇಂಡಿಸ್ಟ್ರಕ್ಟಬಲ್ ಗಾಡಿ. ಇದು ಏನಕ್ಕೆ ಇಂಡಿಸ್ಟ್ರಕ್ಟಬಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸಣ್ಣದಾಗಿ ಒಂದು ಸ್ಟೋರಿ ಹೇಳ್ತೀನಿ, ನೀವು ಅರ್ಥ ಮಾಡ್ಕೋಬೋದು. ಅದರಿಂದ BBC ಟಾಪ್ ಗೇರ್ ಟೆಲಿವಿಷನ್ ಶೋ ಅಲ್ಲಿ ಐಲೆಕ್ಸ್ನ ಟೆಸ್ಟ್ ಮಾಡ್ತಾರೆ. ಹೈ ಸ್ಪೀಡಲ್ಲಿ ಗೋಡೆಗೆ ಗುದ್ದುತ್ತಾರೆ, ಮರಕ್ಕೆ ಗುದ್ದುತ್ತಾರೆ. ಸೆಕೆಂಡ್ ಹೈಯೆಸ್ಟ್ ಅಲೆ ಬರುವಂತಹ ಸಮುದ್ರಕ್ಕೆ ತಗೊಂಡೋಗಿ ಐಲೆಕ್ಸ್ನ ಕಂಪ್ಲೀಟ್ ಆಗಿ ಮುಳುಗಿಸ್ತಾರೆ. ಬಟ್ ಸ್ಟಿಲ್ ಇಂಜಿನ್ ಒಂದೇ ಸ್ಟಾರ್ಟ್ ಆಗುತ್ತೆ. ಅಷ್ಟಕ್ಕೆ ಸುಮ್ಮನಾಗಲ್ಲ ಗುರು. 240 ಫೀಟ್ ಇರೋ ಬಿಲ್ಡಿಂಗ್ ಮೇಲೆ ಐಲೆಕ್ಸ್ನ ನಿಲ್ಲಿಸಿ ಕಂಪ್ಲೀಟ್ ಬಿಲ್ಡಿಂಗ್ನೇ ಡೆಮಾಲಿಷ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಏನಾಯ್ತು ಗೊತ್ತಾ? ಡೆಮಾಲಿಷ್ ಆಗಿ ಬಿದ್ದಿದ್ದಂತಹ ಗೋಡೆಗಳ ಮಧ್ಯೆ ಇದ್ದಂತಹ ಐಲೆಕ್ಸ್ನ ತಗೊಂಡ್ಬಂದು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸ್ಲೋ ಆಗಿ ಕ್ರ್ಯಾಂಕ್ ಆಗಿ ಫೈನಲಿ ಇಂಜಿನ್ ಸ್ಟಾರ್ಟ್ ಆಗೇ ಬಿಡುತ್ತೆ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಟೊಯೋಟಾ ಅವರ QDR, ಕ್ವಾಲಿಟಿ, ಡ್ಯೂರಬಿಲಿಟಿ ಆ್ಯಂಡ್ ರಿಲಿಯಬಿಲಿಟಿ. ಇದರಿಂದ ಮತ್ತೆ ಹೈಲಕ್ಸ್ನ ಇಮೆನ್ಸ್ ಆಫ್ ರೋಡ್ ಕೇಪಬಿಲಿಟಿಯಿಂದ 180 ದೇಶಗಳಲ್ಲಿ 2 ಕೋಟಿ ಹೈಲಕ್ಸ್ಗಳು ಸೇಲ್ ಆಗಿದ್ದಾವೆ. ಸೊ 1968ರಿಂದ ಇಲ್ಲಿವರೆಗೂ ಕಂಟಿನ್ಯೂಯಸ್ ಪ್ರೊಡಕ್ಷನಲ್ಲಿದೆ. ಆ್ಯಂಡ್ ಎಷ್ಟೆಷ್ಟೋ ಜನ್ರೇಷನ್ ಬಂದಿದೆ ಆ್ಯಂಡ್ ಆಲ್ಸೋ ಎಷ್ಟೆಷ್ಟೋ ಫೇಸ್ ಲಿಫ್ಟ್ಗಳು ಬಂದಿದೆ. ಇವಾಗಲೂ ಕೂಡ ಗ್ಲೋಬಲಿ ಇದು ಒನ್ ಆಫ್ ದಿ ಬೆಸ್ಟ್ ಪಿಕಪ್ ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುವಂತಹ ಒಂದು ಪಿಕಪ್ ಅಂತ ಹೇಳ್ಬೋದು. ಇದನ್ನು ಬರೀ ಪಿಕಪ್ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗ್ಬಿಡುತ್ತೆ. ಅಂದರೆ ಆ ವರ್ಡು ಏನಕ್ಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಏನೆಲ್ಲ ನಿಮಗೆ ಪಿಕಪ್ಗಳು ಬರುತ್ತೆ ಅದೆಲ್ಲ ಬಂದ್ಬಿಟ್ಟು ಬರೀ ಆಫ್ ರೋಡ್ಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಬಟ್ ಇದು ನಿಮಗೆ ಲೇಟೆಸ್ಟ್ ಒಂದು ಟೆಕ್ನಾಲಜಿ ಆಗಿರ್ಬೋದು ಮತ್ತು ಫೀಚರ್ಸ್ ಆಗಿರ್ಬೋದು ಎಲ್ಲದನ್ನು ಕೊಟ್ಟಿರುವಂತಹ ಒಂದು ಕಾರು. ಸೊ ಹಾಗಾಗಿ ಪಿಕಪ್ ಅಂದರೆ ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಜಸ್ಟ್ ಒಂದು ನಾರ್ಮಲ್ ಹೈಲಕ್ಸ್ನ ನೋಡ್ತಾ ಇಲ್ಲ, ಕಂಪ್ಲೀಟ್ ದ ಎಕ್ಸ್ಟ್ರೀಮ್ ಎಕ್ಸ್ಪ್ಲೋರರ್ ಕಾನ್ಸೆಪ್ಟ್ ಏನೆಲ್ಲ ಆಕ್ಸಸರೀಸ್ ಹಾಕ್ಸ್ಬೋದು ಈ ಒಂದು ಗಾಡಿಗೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ ಎಷ್ಟು ದೈತ್ಯವಾಗಿದೆ ಅಂತ ಹೇಳ್ಬಿಟ್ಟು. ನನಗಿಂತ ತುಂಬಾ ಹೈಟ್ ಇದೆ ಇದು. ಸೊ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಗಾಡಿನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಬನ್ನಿ, ಆಗಿದ್ರೆ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡಿ. ವೀಕ್ಷಕರೇ, ಈ ಒಂದು ಮಾಡಿಫಿಕೇಷನ್ಸ್ನ ವಾಕರ್ ನೋಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಸಣ್ಣ ಓವರ್ವ್ಯೂ ಕೊಟ್ಬಿಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಇದರಲ್ಲಿ ನಿಮಗೆ 2.8 ಲೀಟರ್ ಇಂಜಿನ್ ಕೊಟ್ಟಿದ್ದಾರೆ, ಆಫ್ ರೋಡ್ ಫ್ರೆಂಡ್ಲಿ ಇಂಜಿನ್ನು. ಸೊ ಟಾರ್ಕ್ ಅಂತೂ ಸೂಪರ್ ಆಗಿದೆ. ಸೊ ಪವರ್ಫುಲ್ ಇಂಜಿನ್ ಅಂತ ಹೇಳ್ತೀನಿ ಇದನ್ನು. ನಿಮಗೆ ಇದರಲ್ಲಿ ಡ್ರೈವ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಎಲೆಕ್ಟ್ರಾನಿಕ್ ಡ್ರೈವ್ ಮೋಡ್ಸು. 2 ವೀಲ್ ಡ್ರೈವ್ ಮತ್ತು 4 ವೀಲ್ ಡ್ರೈವ್ಗೆ ಈಸಿಯಾಗಿ ಸ್ವಿಚ್ ಮಾಡ್ಬೋದು. ನಿಮಗೆ ಮೆಜೆಸ್ಟಿಕ್ಕಾಗಿ ಕಾಣುತ್ತೆ ಇದು, ನೋಡ್ತಿರ್ಬೋದು. ಆ ವೀಲ್ ಬೇಸ್ ಏನಿದೆಯಲ್ಲ, ಆ ವೀಲ್ ಬೇಸೇ ನಿಮಗೆ ಸಕ್ಕದಾಗಿ ಕಾಣುತ್ತೆ. ಸೊ ನೀವು ಯಾವುದೇ ಒಂದು ರೋಡಲ್ಲಿ ಹೋಗಿ ಸುಮ್ಮನೆ ನಿಲ್ಸ್ಕೊಂಡ್ರು ಕೂಡ, ನಾರ್ಮಲ್ ಹೈಲಕ್ಸ್ನ ನಿಲ್ಸ್ಕೊಂಡ್ರು ಕೂಡ ನಿಮಗೆ ತಿರುಗಿ ನೋಡ್ತಾರೆ. ಅಂಥದ್ರಲ್ಲಿ ಈ ಒಂದು ಹೈಲಕ್ಸ್ನ ನಿಲ್ಸ್ಕೊಂಡ್ರೆ ನಿಜವಾಗ್ಲೂ ಎಲ್ಲರೂ ತಿರುಗಿ ನೋಡ್ತಾರೆ. ಸೊ ಆ ಥರ ಒಂದು ಮಾಡಿಫಿಕೇಷನ್ ಮಾಡಿದ್ದಾರೆ. ಸೊ ಮಾಡಿಫಿಕೇಷನ್ಗೆ ಹೋಗೋಕ್ಕಿಂತ ಮುಂಚೆ ಇದರ ನಿಮಗೆ ಒಂದು ಬಾಡಿ ಆನ್ ಫ್ರೇಮ್ ಏನಿದೆ, ಚಾಸಿಸ್ಸು, ಸೊ ಇದು ಬಂದು ಟಫ್ ಆಗಿದೆ. ನೀವು ಎಂಥ ಒಂದು ಎಕ್ಸೆಪ್ಷನಲ್ ಟಾರ್ಷನ್ ಆಗಿರ್ಬೋದು ಮತ್ತು ಬೆಂಡಿಂಗ್ ಆಗಿರ್ಬೋದು, ಇದನ್ನೆಲ್ಲ ತೊಗೊಳ್ಳೋಷ್ಟು ರಿಜಿಡ್ ಇದೆ ಅಂತ ಹೇಳ್ತೀನಿ ಈ ಒಂದು ಬಾಡಿ ಆನ್ ಫ್ರೇಮು. ಸೊ ಲ್ಯಾಡರ್ ಫ್ರೇಮ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ಎಲ್ಲೇ ಬೇಕಾದರೂ ಹೋಗ್ಬೋದು ನೀವು, ಎಂಥ ಒಂದು ಆಬ್ಸ್ಟಿಕಲ್ ಟಚ್ ಆದರೂ ಕೂಡ ಏನೂ ಆಗಲ್ಲ, ಅಷ್ಟು ಒಂದು ಟಫ್ ಇದೆ ಅಂತ ಹೇಳ್ತೀನಿ. 470 kg ಒಂದು ಪೇಲೋಡ್ ಬರುತ್ತದು, ಅಂದರೆ ಲೋಡಿಂಗ್ ಬೇ ಬರುತ್ತೆ. ಸೊ ಇನ್ನಷ್ಟು ನಿಮಗೆ ಸ್ಮಾರ್ಟ್ ಫೀಚರ್ಸ್ ಕೂಡ ಇದೆ ಇದರಲ್ಲಿ. ಅಂದರೆ ಈ ಒಂದು ಸೆಗ್ಮೆಂಟಲ್ಲಿ ನಿಮ್ಗೆ ಈ ಥರ ಫೀಚರ್ಸ್ ಬೇರೆ ಯಾವ ಗಾಡಿಲೂ ಕೂಡ ಬರಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಅದು ಕೂಡ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಬರುತ್ತೆ ಇದರಲ್ಲಿ. ಅದ್ರ ಜೊತೆಗೆ ಈ ಒಂದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಆಗಿರ್ಬೋದು, ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ವೈರ್ಲೆಸ್ ಚಾರ್ಜರ್ ಆಗಿರ್ಬೋದು, ಜೊತೆಗೆ ಫ್ರಂಟ್ ಆ್ಯಂಡ್ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, ಮತ್ತು ನಿಮಗೆ ರೇರ್ ಕ್ಯಾಮ್ರಾ ಆಗಿರ್ಬೋದು. ಸೊ ಈ ಥರ ಎಲ್ಲ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ದೊಡ್ಡ ವೀಲ್ ಬರುತ್ತೆ. ನಾರ್ಮಲ್ ಹೈಲಕ್ಸ್ ಎಲ್ಲ ನಿಮಗೆ ದೊಡ್ಡ ವೀಲ್ ಬರುತ್ತೆ. ಈ ಒಂದು ಕಾನ್ಸೆಪ್ಟ್ ಆಕ್ಸಸರೈಸ್ ಹೈಲಕ್ಸಲ್ಲಿ ಇನ್ನಷ್ಟು ದೊಡ್ಡ ವೀಲ್ ಹಾಕಿದ್ದಾರೆ. ಸೊ ಇದು ಬಂದು 20 ಇಂಚ್ ವೀಲು. ಸೊ ಫ್ಯೂಯಲ್ ಬ್ರ್ಯಾಂಡ್ದು ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಬನ್ನಿ, ಆಗಿದ್ರೆ ಕಂಪ್ಲೀಟ್ ಮಾಡಿಫಿಕೇಷನ್ನ ಇವಾಗ ನೋಡ್ತಾ ಹೋಗೋಣ. ಮೆಟಲ್ ಬಂಪರ್ ಕೊಟ್ಟಿದ್ದಾರೆ. ಈ ಒಂದು ವಿಂಚ್ ಕೂಡ ಒಳಗಡೆ ಇದೆ, ನೋಡ್ತಿರ್ಬೋದು. ಸೊ ವಿಂಚ್ ಅಂತ ಹೇಳಿದ್ರೆ ಏನಾದರೂ ನಿಮಗೆ ಇಳಿಬೇಕು ಅಂತ ಹೇಳಿದ್ರೆ, ಇದರಿಂದ ಆಫ್ ರೋಡ್ಗೆ ಹೋದಾಗ ಯಾವುದಾದ್ರೂ ಒಂದು ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿದ್ರೆ ಆ ವಿಂಚಿಂದ ಮಾಡ್ಬೋದು. ಅದು ಕೂಡ ಬುಷ್ ರೇಂಜರ್ದು ಹಾಕಿದ್ದಾರೆ. ಒಳಗಡೆ ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ಅದರಲ್ಲಿ ಹಗ್ಗ ಇದೆ ಅಂತ ಹೇಳ್ಬಿಟ್ಟು. ಒಂದು ಆಕ್ಸಿಲರಿ ಲೈಟ್ ಹಾಕಿದ್ದಾರೆ, ಸ್ಕಿಡ್ ಪ್ಲೇಟ್ ಹಾಕಿದ್ದಾರೆ. ತುಂಬ ಟಫ್ ಆಗಿದೆ ಆ್ಯಕ್ಚುಲಿ ಅದು. ಎಂಥ ಒಂದು ಆಬ್ಸ್ಟಿಕಲ್ ಟಚ್ ಆದರೂ ಕೂಡ ಕೆಳಗಡೆ ಅಂಡರ್ ಬಾಡಿ ಸೇಫ್ ಇರುತ್ತೆ. ಸೊ ಇನ್ನು ಮೇಲ್ಗಡೆ ನೋಡ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ಕಾಣಿಸುತ್ತೆ ದೂರದಲ್ಲಿ LED ಲೈಟ್ಸು, 6 LED ಲೈಟ್ಸ್ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನಲ್ ರೂಫ್ ರ್ಯಾಕ್ ಜೊತೆಗೆ ಮೆಟಲ್ ರೂಫ್ ರ್ಯಾಕ್ ಅದು. ಸೊ ಎಕ್ಸ್ಟ್ರಾ ಒಂದು ಲೋಡ್ನ ತೊಗೊಂಡು ಹೋಗ್ಬೋದು ನೀವು. ಸ್ನಾರ್ಕಲ್ ನೋಡ್ತಿರ್ಬೋದು, ಇದು ಕೂಡ ಫುಲ್ಲಿ ಫಂಕ್ಷನಲ್ಲು.
ಸೊ ನಾರ್ಮಲ್ ಆಗಿ ನಿಮಗೆ ವಾಟರ್ ವೇಡಿಂಗ್ ಕೆಪಾಸಿಟಿ ಅಷ್ಟು ಚೆನ್ನಾಗಿದೆ. ಸೊ ಇನ್ನು ಇದನ್ನು ಹಾಕಿರೋದ್ರಿಂದ ಇನ್ನಷ್ಟು ಪರ್ಫಾರ್ಮೆನ್ಸ್ ತೊಗೋಬೋದು ನೀವು ಏನಾದರೂ ಅಂದರೆ ರಿವರ್ ಕ್ರಾಸಿಂಗು ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳಿದಾಗ. ಇನ್ನು ಇದನ್ನು ಕಂಪ್ಲೀಟಾಗಿ ರೈಸ್ ಮಾಡಿದ್ದಾರೆ, ನೋಡ್ತಿರ್ಬೋದು 6 ಇಂಚ್ ರೈಸ್ ಮಾಡಿದ್ದಾರೆ. ಸೊ ಹಾಗಾಗಿನೇ ಅದೊಂದು ಮಾನ್ಸ್ಟರ್ ಥರ ಕಾಣ್ತಾ ಇರೋದು ನಿಮಗೆ. ಸೊ ಲಾಂಗ್ ಟ್ರಾವೆಲ್ ಪರ್ಪಸ್ ಬಿಲ್ಡ್ ಆಫ್ ರೋಡ್ ಸಸ್ಪೆನ್ಷನ್ ಹಾಕಿದ್ದಾರೆ ಇದಕ್ಕೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ 6 ಇಂಚ್ ಹೈಟ್ ಮಾಡಿರೋದ್ರಿಂದ ಸಕ್ಕತ್ತಾಗಿದೆ ನಿಜವಾಗ್ಲೂ, ಓಕೆನಾ. ಆ್ಯಂಡ್ ಇನ್ನು ವೀಲ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ಮಾನ್ಸ್ಟರ್ ಥರ ಕಾಣ್ತಾ ಇದೆ. ಒಂದ್ಸಲಿ ಹಿಂದೆ ಬನ್ನಿ. ಸೊ ಎಷ್ಟು ಹೈಲೈಟ್ ಆಗುತ್ತೆ ನೋಡಿ ಇದು, ಈ ವೀಲು ಎಸ್ಪೆಷಲಿ. ಯಾಕೆ ಅಂತ ಹೇಳಿದ್ರೆ 20 ಇಂಚ್ ಅಲಾಯ್ ಸಖತ್ ಮಾನ್ಸ್ಟರಾಗಿ ಕಾಣುತ್ತೆ ಈ ಒಂದು ಅಲಾಯ್ ವೀಲಿಂದಾಗಿ. ಸೊ ನೋಡ್ತಿದ್ದೀರಾ, ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ 35x13.50 R20. ಸೊ ಸಖತ್ತಾಗಿದೆ. ಆ್ಯಂಡ್ ಇದು ನೋಡಿ ಕಟ್ ಸೆಕ್ಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟೈರ್ ಥ್ರೆಡ್ಸು. ಸೊ ಎಂಥ ಒಂದು ಅಂದರೆ ನಿಮಗೆ ಟೆರೈನ್ ಇತ್ತು ಅಂತ ಹೇಳಿದ್ರು ಕೂಡ ಆರಾಮಾಗಿ ಹೋಗ್ಬೋದು, ಅಷ್ಟು ಈಸಿಯಾಗಿ ಟ್ರಾವೆಲ್ ಆಗುತ್ತೆ, ಮನೋವರ್ ಆಗುತ್ತೆ. ಸೊ ನಿಮ್ಗೆ ಐಲೆಕ್ಸ್ ಆಲ್ರೆಡಿ ಅದೊಂದು ಲೆಜೆಂಡ್ರಿ ಒಂದು ಆಫ್ ರೋಡರು, ಅಂಥದ್ರಲ್ಲಿ ಇಷ್ಟೆಲ್ಲ ಆಕ್ಸರೀಸ್ ಹಾಕಿರೋದ್ರಿಂದ ಇನ್ನಷ್ಟು ಪರ್ಫಾರ್ಮೆನ್ಸ್ನ ಇದರಿಂದ ತೊಗೋಬೋದು ನೀವು. ಇನ್ನು ನೋಡ್ತಾ ಇದ್ದೀರಾ ಈ ಒಂದು ಅಂದರೆ ಸೈಡ್ ಸ್ಟೆಪ್ ಕೂಡ ಮೆಟಲ್ದೇ ಹಾಕಿದ್ದಾರೆ. ಸೊ 8 ಆಬ್ವಿಯಸ್ಲಿ ನಿಮಗೆ ಜಾಸ್ತಿ ಆಗಿರೋದ್ರಿಂದ, ಲಿಫ್ಟ್ ಆಗಿರೋದ್ರಿಂದ ಬೇಕಾಗುತ್ತಿದ್ದು ಹತ್ತೋದಕ್ಕೆ. ಆಮೇಲೆ ಹತ್ತಿ ತೋರಿಸ್ತೀನಿ ನಿಮಗೆ. ಸೊ ಈ ಒಂದು ಮಿರರ್ ಕೂಡ ಒಂದು ಟಿ ವಿ ಥರ ಕಾಣಿಸುತ್ತೆ, ಅಷ್ಟು ದೊಡ್ಡದಾಗಿದೆ. ಸೊ ಒಂದು ಒಳ್ಳೆ ವ್ಯೂ ಇದೆ, ಕ್ಲಿಯರ್ ವ್ಯೂ ಮಿರರ್ ಇದು. ಇನ್ನು ಈ ಕಡೆ ನೋಡ್ತೀರಾ ಅಂತ ಹೇಳಿದ್ರೆ ಇದು ಒಂದು ರೋಲ್ ಬಾರ್ ಕೂಡ ಹಾಕಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಗಾಡಿ ಪಲ್ಟಿ ಆಯಿತು ಅಂತ ಹೇಳಿದ್ರು ಕೂಡ ನಿಮಗೆ ಬಾಡಿಗೆ ಅಷ್ಟೊಂದು ಇದಾಗಲ್ಲ, ಇಂಪ್ಯಾಕ್ಟ್ ತೊಗೊಳ್ಳಲ್ಲ. ರೋಲ್ ಬಾರ್ ಹಾಕಿದ್ದಾರೆ ಆಫ್ ರೋಡ್ ಎಲ್ಲ ಮಾಡೋದ್ರಿಂದ, ಎಕ್ಸ್ಟ್ರೀಮ್ ಆಫ್ ರೋಡು. ಸೊ ಇದು ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಐ ಥಿಂಕ್ ಬುಷ್ ರೇಂಜರ್ ಅವ್ರದ್ದೇ. ಸೊ ಇದನ್ನು ತಗೊಂಡು ಮಣ್ಣು ತೆಗಿಯೋಕ್ಕೆ, ಆ್ಯಕ್ಚುಲಿ ಎಕ್ಸಾಕ್ಟ್ ಒಂದು ನೇಮ್ ಗೊತ್ತಿಲ್ಲ ನನಗೆ, ಬಟ್ ಮಣ್ಣೆತ್ತಕ್ಕದು. ಸೊ ಅದಾದಮೇಲೆ ಇಲ್ಲಿ 2 ವೀಲ್ ಮೌಂಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಎಕ್ಸ್ಟ್ರೀಮ್ ಎಕ್ಸ್ಪ್ಲೋರರ್ ಆಗಿರೋದ್ರಿಂದ ಇದು 2 ವೀಲ್ ಎಕ್ಸ್ಟ್ರಾ ವೀಲು ಯಾವಾಗಲೂ ಕೂಡ ಇರುತ್ತೆ. ಆ್ಯಂಡ್ ಫುಲ್ ಸೈಜ್, ಅದು ಕೂಡ ಎರಡೂ ಕೂಡ ಫುಲ್ ಸೈಜು. ಸೊ ಮೇಲ್ಗಡೆ ಕೂಡ LED ಲೈಟ್ಸ್ ಇದೆ. ಓಕೆ, 470 kg ಒಂದು ಲೋಡಿಂಗ್ ಬೇ ಬರುತ್ತೆ. ಲಾಂಗ್ ಡೆಕ್ ಇದು. ಇನ್ನು ಕೆಳಗಡೆ ನೋಡ್ತೀರಾ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಕೆಳಗಡೆ ಕೂಡ ಒಂದು ಅಂದರೆ OEMದೇ ಟೈರ್ ಇದೆ, ನೋಡ್ತಿರ್ಬೋದು. ಸಸ್ಪೆನ್ಷನ್ ಆ್ಯಕ್ಚುಲಿ ನಿಮ್ಗೆ ಇದರಲ್ಲಿ ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ ಆಫ್ ರೋಡರ್ ಆಗಿರೋದ್ರಿಂದ ಇದು ನಿಮಗೆ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ಸೆಟಪ್ ಸೂಪರ್ ಆಗಿದೆ ಆ್ಯಕ್ಚುಲಿ. ಫ್ರಂಟಲ್ಲಿ ಆ ಥರ ಒಂದು ಸಸ್ಪೆನ್ಷನ್ನು, ಹಿಂದೆಗಡೆ ಲೀವ್ ಸ್ಪ್ರಿಂಗ್ ಆಗಿರೋದ್ರಿಂದ ಸಕ್ಕದಾಗಿದೆ. ಆ್ಯಂಡ್ ಈ ಒಂದು ವೀಲ್ ಆರ್ಕ್ ಕೂಡ ನೋಡ್ಬೋದು ನೀವು. ಆ್ಯಕ್ಚುಲಿ ಏನು ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು, ಈ ಪಂಚ್ ಹೋಲ್ಸು, ವೀಲ್ ಆರ್ಕು ಆ್ಯಂಡ್ ಆಲ್ಸೋ ಸೈಡ್ ಕ್ಲಾಡಿಂಗ್ಸು ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ. ಸೊ ರೇರಲ್ಲೂ ಕೂಡ ಈ ಒಂದು ಬಂಪರ್ ಏನು ನೋಡ್ತಾ ಇದ್ದೀರಾ, ಮೆಟಲ್ ಬಂಪರು, ಲೈಟ್ಸ್ ಇಲ್ಲೂ ಕೂಡ ಇದೆ. ಟ್ವೀಕೆಡ್ ಬಂಪರ್ ವಿತ್ ಟೋ ಹಿಚ್ ಹಾಕಿದ್ದಾರೆ. ಸೊ ಎಂಥ ಇದನ್ನು ಬೇಕಾದ್ರೂ ಟೋ ಮಾಡತ್ತಿದು. ಆ್ಯಂಡ್ ಈಸಿಯಾಗಿ ಈ ಒಂದು ಏನು ನೋಡ್ತಾ ಇದ್ದೀರಾ, ಈ ಒಂದು ಲೋಡ್ ಬಾಡಿ ಏರಿಯಾ. ಸೊ ಇಲ್ಲಿ ನೀವು ಕ್ಯಾಂಪಿಂಗ್ ಬೇಕಾದರೂ ಮಾಡ್ಬೋದು. ಈ ಥರ ಏನಾದರೂ ಅಂದರೆ ಆಫ್ ರೋಡ್ ಸೆಟಪ್ಪು, ಈ ಥರ ಸ್ಪೇರ್ ವೀಲ್ನ ಕೂಡ ಮೌಂಟ್ ಮಾಡ್ಕೋಬೋದು, ಆ ಥರ ಕೂಡ ಆಪ್ಷನ್ ಇದೆ. ಆ್ಯಂಡ್ ಸೈಕಲ್ ಬೇಕಾದ್ರೆ ನೀವು ಕ್ಯಾರಿ ಮಾಡ್ಬೋದು, ಟೆಂಟ್ನ ಕೂಡ ಹಾಕೊಬೋದು. ಕ್ಯಾಂಪಿಂಗ್ ಬೇಕಾದರೆ ಈಸಿಯಾಗಿ ಮಾಡ್ಬೋದು, ನೋಡ್ತಿದ್ದೀರಲ್ಲ. ಸೊ ಇಲ್ಲೇ ಬೇಕಾದ್ರೆ ಕುತ್ಕೊಂಡು ಅಥವಾ ಏನೋ ಒಂದು ನೀವು ಕುಕ್ ಮಾಡ್ಕೊಂಡು ಬೇಕಾದ್ರೆ ತಿನ್ಬೋದು. ಸೊ ಆ ಥರ ಒಂದು ಇದೆ ಇದು, ಅಷ್ಟು ಸ್ಟಡಿಯಾಗಿದೆ, ನೋಡ್ತಿರ್ಬೋದು. ಆ್ಯಂಡ್ ನಿಮಗೆ ಇಲ್ಲೂ ಕೂಡ ಹುಕ್ಸ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ದ ಎಕ್ಸ್ಟ್ರೀಮ್ ಎಕ್ಸ್ಪ್ಲೋರರ್ ಕಾನ್ಸೆಪ್ಟ್ ಅಂತ ಅಲ್ಲಿ ನಿಮಗೆ ಬ್ಯಾಡ್ಜಿಂಗ್ ಇದೆ, ನೋಡ್ತಿರ್ಬೋದು. ಸೊ ಜನರಲ್ ಆಗಿ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ರೇರ್ ಕ್ಯಾಮ್ರಾ ಬರುತ್ತೆ. ಸೊ ಅದು ಇಲ್ಲಿ ಆಲ್ರೆಡಿ ಅಂದರೆ ಈ ಬಂಪರಲ್ಲೂ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಈಸಿಯಾಗಿ ನೀವು ಆಫ್ ರೋಡ್ ಪರ್ಫಾರ್ಮ್ ಮಾಡ್ಬೋದು. ಆಬ್ಸ್ಟಕಲ್ಸ್ ಇದ್ದರೆ ಈಸಿಯಾಗಿ ಗೊತ್ತಾಗತ್ತೆ ನಿಮಗೆ. ಸೊ ಈ ಕಡೆ ನೋಡ್ತೀರಾ ಅಂತ ಹೇಳಿದ್ರೆ ಇದೊಂದು ಲಿಂಕೆ ಡಿಸೈನ್ ಫ್ಲೆಂಡರ್ ಫೇರ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಥರ ನಿಮಗೆ ಕ್ಲಾಡಿಂಗ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಮ್ಯಾಸಿವ್ ಆಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಇದಂತೂ. ಸೊ ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಅದೇ ಥರ ನಿಮಗೆ ಕಾಣಿಸ್ತಾ ಇದೆ, ಮಾನ್ಸ್ಟರಸ್ ಆಗಿದ್ದು. ಸೊ ಬನ್ನಿ ಇವಾಗ ಇದರ ಇಂಟೀರಿಯರ್ ನೋಡೋಣ. ವೀಕ್ಷಕರೇ, ಇಂಟೀರಿಯರಲ್ಲಿ ಅಂತ ಏನು ಮಾಡಿಫಿಕೇಶನ್ ಮಾಡಿಲ್ಲ, ಬಟ್ ಜನರಲ್ ನಿಮಗೆ ಕಂಫರ್ಟ್ ಯಾವ ಥರ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಾನು ಸೆಕೆಂಡ್ ರೋಲ್ ಕೂತಿದ್ದೀನಿ, ಎಷ್ಟು ಕಂಫರ್ಟಬಲ್ ಆಗಿದೆ ನೋಡಿ. ಲೆಗ್ ರೂಮ್ ಆಗಿರ್ಬೋದು, ಹೆಡ್ ರೂಮ್ ಆಗಿರ್ಬೋದು, ಥೈ ಸಪೋರ್ಟ್ ಕೂಡ ಡೀಸೆಂಟ್ ಆಗಿದೆ. ಆ್ಯಂಡ್ ನಿಮಗೆ ಆರ್ಮ್ ರೆಸ್ಟ್ ಬರುತ್ತೆ, ಕಂಫರ್ಟಬಲ್ ಆಗಿ ಲಕ್ಸುರಿಯಾಗಿ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು ನೀವು. ರೇರಲ್ಲಿ AC ವೆಂಟ್ಸ್ ಬರುತ್ತೆ, ಜೊತೆಗೆ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ಸ್ ಬರುತ್ತೆ. ಡೋರಲ್ಲಿ ಸ್ಪೀಕರ್, ಹಿಂದೆ ಕೂಡ ಸ್ಪೀಕರ್ ಕೊಟ್ಟಿದ್ದಾರೆ. ಇದರಲ್ಲಿ 6 ಸ್ಪೀಕರ್ ಸ್ಟಿರಿಯೋ ಬರುತ್ತೆ. ಇದರಲ್ಲಿ ಒಳ್ಳೆ ಸೌಂಡ್ ಎಫೆಕ್ಟ್ ಕೂಡ ಇದೆ. ಆ್ಯಂಡ್ 3 ಜನ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಬರುತ್ತೆ. ಏರ್ ಬ್ಯಾಗ್ ಈ ಒಂದು ಸಿ ಪಿಲ್ಲರಲ್ಲೂ ಕೂಡ ಬರುತ್ತೆ ಏರ್ ಬ್ಯಾಗು. ಸೊ ಇದಿಷ್ಟು ಬಂದು ಒಂದು ಸೆಕೆಂಡ್ ರೋನ ಒಂದು ಓವರ್ ವ್ಯೂ. ಮೇ ಬಿ ಈ ಒಂದು ಸೆಗ್ಮೆಂಟಲ್ಲಿ ಇಷ್ಟು ಕಂಫರ್ಟಬಲ್ ಸೆಕೆಂಡ್ ರೋ ಅಂದರೆ ಒಂದು ಪಿಕಪ್ ರೇಂಜಲ್ಲಿ ಯಾವುದ್ರಲ್ಲೂ ಇಲ್ಲ ಅಂತ ನಾನು ಅನ್ಕೊತೀನಿ. ಬನ್ನಿ ಇವಾಗ
ಫಸ್ಟ್ ರೋ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇಂಟೀರಿಯರ್ ಕೂಡ ಅಷ್ಟೇ ಪ್ರೀಮಿಯಮ್ ಆಗಿದೆ. ನಿಮಗೆ ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ. ಇಲ್ಲೆಲ್ಲ ಇನ್ಸರ್ಟ್ಸ್ ನೋಡ್ಬೋದು ನೀವು. AC ಇದರಲ್ಲೂ ಕೂಡ ಇನ್ಸರ್ಟ್ಸ್ ಬರುತ್ತೆ, ಡೋರಲ್ಲೂ ಕೂಡ ಇನ್ಸರ್ಟ್ಸ್ ಬರುತ್ತೆ. ವೈರ್ಲೆಸ್ ಚಾರ್ಜರ್ ನೋಡಿ ಎಷ್ಟು ಕ್ವಿಕ್ಕಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಳೆ ಫೋನ್ನ ಸುಮ್ಮನೆ ಇಡ್ತೀನಿ, ಟಕ್ ಅಂತ ವರ್ಕ್ ಆಯಿತು. ಎಲೆಕ್ಟ್ರಾನಿಕ್ ಡ್ರೈವ್ ಮೋಡ್ಸ್ ನೋಡ್ಬೋದು ನೀವು ಇಲ್ಲಿ. ಆನ್ ದ ಫ್ಲೈ ಸ್ವಿಚ್ ಮಾಡ್ಕೊಬೋದು. ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. 8 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಎಲ್ಲ ಕೂಡ ಸಪೋರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಹೇಳಿದಾಗೆ 6 ಸ್ಪೀಕರ್ ಸ್ಟೀರಿಯೋ ಕೊಟ್ಟಿದ್ದಾರೆ. ಇದರಲ್ಲಿ ಒಳ್ಳೆ ಸೌಂಡ್ ಕ್ವಾಲಿಟಿ ಕೂಡ ನಿಮಗಿದೆ. ಸೊ ಪ್ಯಾಸೆಂಜರ್ ಏರ್ ಬ್ಯಾಗ್ ನೋಡ್ತಿರ್ಬೋದು, ಇಲ್ಲೂ ಕೂಡ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಪಿಲ್ಲರಲ್ಲೂ ಕೂಡ ಏರ್ ಬ್ಯಾಗ್ ಬರುತ್ತೆ. ತುಂಬಾ ಸೇಫೆಸ್ಟ್ ವೆಹಿಕಲ್ಲು. ಏರ್ ಬ್ಯಾಗ್ಸ್ ಆಲ್ಮೋಸ್ಟ್ 7 ಏರ್ ಬ್ಯಾಗ್ಸ್ ಬರುತ್ತೆ. ಐ ಥಿಂಕ್ ನೀ ಏರ್ ಬ್ಯಾಗ್ ಕೂಡ ಇದರಲ್ಲಿ ಬರುತ್ತೆ. ಡೌನ್ ಹಿಲ್ ಅಸಿಸ್ಟ್ ಕಂಟ್ರೋಲ್ ಕೂಡ ಬರುತ್ತೆ. ಅದರ ಬಟನ್ ನೋಡ್ತಿರ್ಬೋದು ಇಲ್ಲಿ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಒಂದು ಪಿಕಪ್ಪಲ್ಲಿ ನಿಮ್ಗೆ ಇನ್ನೆಲ್ಲ ಫೀಚರ್ಸ್ ಬೇಕು, ಅದಕ್ಕಿಂತ ಜಾಸ್ತಿನೇ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಡ್ಸೋಕ್ಕೂ ಕೂಡ ಅಷ್ಟೇ ಸಖತ್ತಾಗಿದೆ. ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಓವರಾಲ್ ಫಿಟ್ ಆ್ಯಂಡ್ ಫಿನಿಶ್ ಸೂಪರ್ ಆಗಿದೆ. ನಿಜವಾಗ್ಲೂ ಎರಡು ಮಾತಿಲ್ಲ. ಆ್ಯಂಡ್ ಆಲ್ಸೋ ಏನಪ್ಪ ಅಂತ ಹೇಳಿದ್ರೆ ಇವರು ಟೊಯೋಟಾದವರೇ ಸೆಲೆಕ್ಟ್ ಮಾಡಿ ಸಪ್ಲೈಯರ್ಸ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಫಿಟ್ ಆ್ಯಂಡ್ ಫಿನಿಶ್ ಸೂಪರ್ ಆಗಿದೆ. ಇದೇ ಥರ ನೀವು ಆಕ್ಸರೈಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಐಲಕ್ಸ್ಗೆ ದೆರ್ ಆರ್ ಎಂಡ್ಲೆಸ್ ವೇಸ್. ಯಾವ ಥರ ಬೇಕಾದ್ರೂ ನೀವು ಆಕ್ಸರೈಸ್ ಮಾಡಿಸ್ಬೋದು. ನೀವು ಆಲ್ರೆಡಿ ಈ ವಿಡಿಯೋದಲ್ಲಿ ನೋಡಿದ್ದೀರಾ, ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಇದೇ ಥರ ಆಕ್ಸರೈಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಯರ್ ಬೈ ಟೊಯೋಟಾ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ, ಅಲ್ಲೇ ಬುಕ್ ಮಾಡ್ಬೋದು ನೀವು, ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ. ಅದಾದ ನಂತರ ಇದೇ ಥರ ಆಕ್ಸರೈಸ್ ಕೂಡ ಮಾಡಿಸ್ಕೋಬೋದು. ಐ ಥಿಂಕ್ ಡೆಲಿವರಿ ಟೈಮಲ್ಲೇ ಈ ಥರ ಒಂದು ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ ನಿಮಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಹೈಲಕ್ಸ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಈ ಗಾಡಿನಂತೂ ಒಂದ್ಸಲಿ ಆಫ್ ರೋಡ್ ತೊಗೊಂಡು ಹೋಗ್ಬೇಕಂತ ಅನಿಸ್ತಾ ಇದೆ. ಆದಷ್ಟು ಬೇಗ ಇವ್ರಿಗೆ ರಿಕ್ವೆಸ್ಟ್ ಮಾಡಿ ತೊಗೊಂಡು ಹೋಗೋಣ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.